ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಸಿಗುವಂತ ಅಲ್ಪ ಸ್ವಲ್ಪ ಗ್ಯಾಸ್ ಬಂಕ್ಗಳಲ್ಲಿ ದುಪ್ಪಟ್ಟು ಹಣ ಅಂದ್ರೆ ಜಾಸ್ತಿ ಆಗ್ತದೆ. ನೋಡಿ, ಹಾವೇರಿಯಲ್ಲಿ 90 ರೂಪಾಯಿ ಇದ್ದು 120 ರೂಪಾಯಿ ಮಾಡಿದ. ಗ್ಯಾಸ್ ಸಂಕಷ್ಟದ ನಡುವೆ ಗ್ಯಾಸ್ ಬೆಲೆ ಏರಿಕೆ ಸಂಕಷ್ಟ ಆಟೋ ಚಾಲಕರಿಗೆ ಎದುರಾಗಿರುವುದು. ಹಾವೇರಿಯಲ್ಲಿ ಆಟೋ ಎಲ್ಪಿಜಿ ದರ ಕೆಜಿಗೆ 120 ರೂಪಾಯಿ ಏರಿಕೆ ಮಾಡಲಾಗಿದೆ. ಹಾನಗಲ್ನಲ್ಲಿ 6 ದಿನಗಳಿಂದ ಬಂದ್ ಆಗಿದ್ದಂತಹ ಬಂಕ್ ಇವತ್ತು ಓಪನ್ ಆಗಿದೆ. ಈ ಹಿಂದೆ ಕೆಜಿಗೆ 90 ರೂಪಾಯಿ ಇತ್ತು, ಇವತ್ತು 120 ರೂಪಾಯಿ. ಗ್ಯಾಸ್ ಸಂಕಷ್ಟದ ನಡುವೆ ಆಟೋ ಚಾಲಕರಿಗೆ ಗ್ಯಾಸ್ ಬೆಲೆ ಏರಿಕೆ ಸಂಕಷ್ಟ ಎದುರಾಗಿರೋದು. ಕಾಳಗ ದಿನದಿಂದ ದಿನಕ್ಕೆ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಅದರಂತೆ 6 ದಿನಗಳಿಂದ ಹಾವೇರಿಯಲ್ಲಿ ಸಿಲಿಂಡರ್ ಸಿಗದೆ, ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಡ್ರೈವರ್ಗಳು ಸಾಕಷ್ಟು ಪರಿತಪಿಸ್ತಾ ಇದ್ರು ಅಂತ ಹೇಳ್ಬೋದು. 6 ದಿನಗಳಿಂದ ಕೆಲಸ ಕಾರ್ಯ ಇಲ್ಲದೆ ಮನೇಲಿ ಇದ್ವಿ, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಬಂದ್ರು. ಈಗ ಸಿಲಿಂಡರ್ ಬಂದಿದೆ, ಆದರೆ ಅದರ ಬೆಲೆ ಮಾತ್ರ ದುಪ್ಪಟ್ಟಾಗಿರುವಂತದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇವತ್ತು ಆಟೋ ಡ್ರೈವರ್ಗಳ ಮುಖದಲ್ಲಿ ಒಂಚೂರು ಮಂದಹಾಸ ಬಂದಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಬಂಕ್ಗಳಿಗೆ ಬಂದು ಎಲ್ಪಿಜಿಯನ್ನು ಹಾಕಿಕೊಳ್ಳಿಕ್ಕೆ ಆಟೋ ಡ್ರೈವರ್ಗಳು ಮುಂದಾಗ್ತಾ ಇದ್ದಾರೆ. ಆದರೆ ಬೆಲೆ ಮಾತ್ರ 52 ರೂಪಾಯಿ ಇದ್ದಂತಹದ್ದು ದಿನೇ ಹೆಚ್ಚಾಗಿ ಇದೀಗ 120 ರೂಪಾಯಿಗೆ ಏರಿರುವಂತದ್ದು. ಹೀಗಾಗಿ ಸಂಪಾದನೆ ಮಾಡಕ್ಕಿಂತ ಹೆಚ್ಚಾಗಿ ನಾವು ಸಿಲಿಂಡರ್ಗೆ ಹಣ ಹಾಕುವಂತದ್ದಾಗಿದೆ ಅಂತ ಹೇಳಿ ಆಟೋ ಡ್ರೈವರ್ಗಳು ಹೇಳ್ತಾ ಇರುವಂತದ್ದು. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸದ್ಯಕ್ಕೆ 120 ರೂಪಾಯಿ ಈಗ ಇದರ ಬೆಲೆ ಆಗಿರುವಂತದ್ದು. ಬಂಕ್ಗಳಿಗೆ ಆಟೋ ಡ್ರೈವರ್ಗಳು ಬಂದು ಈಗ ಎಲ್ಪಿಜಿನ ತುಂಬಿಸಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ದಿನವೊಂದಕ್ಕೆ ಒಂದು 700 ರೂಪಾಯಿ ಹಾಕ್ಸಿದ್ರೆ 10 ಲೀಟರ್ ಬರುವಂತ ವ್ಯವಸ್ಥೆ ಇತ್ತು. ಇದೀಗ 5 ಲೀಟರ್ ಮಾತ್ರ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಅಲ್ಲಿ ಆಟೋ ಡ್ರೈವರ್ ಇದ್ದಾರೆ, ಅವರು ಮಾತಾಡುವಂತ ಪ್ರಯತ್ನ ಮಾಡ್ತೀನಿ. ನಾನು ಸರ್, ಈಗ ದಿನ ರೇಟ್ ಕಮ್ಮಿ ಇತ್ತು, 52 ರೂಪಾಯಿ ಇತ್ತು, ಈಗ ಸಡನ್ ಆಗಿ 125 ಹೇಳ್ತಿರ ಬಗ್ಗೆ. 120 ರೂಪಾಯಿಗೆ ಸರ್ ನಮ್ಗೆ ಏನು ಗಿಟ್ಟಲ್ಲ. ಶೋರೂಮ್ ಇಂದ 20 ಕಿಲೋಮೀಟರ್ ಕೊಟ್ಟಿದ್ದಾರೆ. 15-16 ಕಿಲೋಮೀಟರ್ ಬರ್ತದೆ ಸರ್ ಗಾಡಿ. ಅದು ರೋಡ್ ಮೇಲೆ ಎಂಟಿ ಅಡ್ಡಾಡಿದ್ರೆ ಇಲ್ಲಿ ಕೊಡೋದು 40 ರೂಪಾಯಿ 50 ರೂಪಾಯಿ ಬಾಡಿಗೆ ಅಂತಾರ. ಈಗ ಸುಮಾರು ನಾವು ಈಗ 60-70 ಕೊಡ ಅಂತ ಹೇಳಿದ್ರೆ ಕೊಡೋದಿಲ್ಲ. ಇವ್ರು ನೋಡಿದ್ರೆ ದಿನಕ್ಕೆ ರೊಕ್ಕವನ್ನು ಹೆಚ್ಚಿಗೆ ಮಾಡ್ಕೊಂತ ಹೊಂಟಿದ್ದಾರೆ. ಇದಕ್ಕೂ ದಯವಿಟ್ಟು ಸರ್ಕಾರ ಏನಾರ ಕ್ರಮಗೊಳ್ಳಬೇಕು ಅಂತ ನಾವು ಕೇಳ್ಕೊಂತೀವಿ ಸರ್. ಊರು ಸಣ್ಣದು ಹಾವೇರಿ ನಗರ, 2000 ಆಟೋಗಳಿದ್ದಾವೆ. ಯಾವ ತರ ಬಾಡಿಗೆ ಮಾಡ್ತಿದ್ರಿ ಅಂತ ಸರ್? ಅದೇ ರೀ 40 ರೂಪಾಯಿ 50 ರೂಪಾಯಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬಾಡಿಗೆ ನೋಡಿದ್ರೆ ಇಲ್ಲಿ ಗ್ಯಾಸ್ ಮಾತ್ರ ಹಾಗಾಗಿ ದಿನಕ್ಕೆ ಹೆಚ್ಚಿಗೆ ಹಾಕಂತ ಹೊಂಟಿದೆ. ಈಗ ನಮ್ಗಂತೂ ದುಡಿಯಲಿಕ್ಕೆ ಭಯಂಕರ ಕಷ್ಟ ಆಗ್ತಾ ಇದೆ. ಈಗ ನಾವು ಸುಮಾರು ಇಲ್ಲಿ ಬಡವರು ಜನ ಬಹಳ ದೇವ್ ಸರ್. ಇಲ್ಲಿ ಇದ್ದರಂತೂ ಯಾರಿಲ್ಲ, ಇಲ್ಲಿ ಬಡ ಜನ ಬಹಳ, ಅದರಲ್ಲಿ ದುಡ್ಡು ತಿನ್ಬೇಕು. ಹಿಂಗಾಗಿ ಇದ್ರ ಸಲುವಾಗಿ ಸ್ವಲ್ಪ ಸರ್ಕಾರ ಏನ್ರೆ ಕ್ರಮಗೊಳ್ಳಬೇಕಂತ ನಾವು ವಿನಂತಿ ಮಾಡ್ಕೊಂತೀವಿ. ಕಾಮನ್ ಕಮ್ಮಿ ರೇಟ್ ಇದ್ದಾಗ ಎಷ್ಟು ಹಾಕ್ತಾ ಇದ್ರಿ? ಈಗ ಹೆಚ್ಚಾಗಿದೆ, ಈಗ ಎಷ್ಟು ಹಾಕ್ತಾ ಇದ್ರಿ ಸಿಲಿಂಡರ್ನ? 45 ರೂಪಾಯಿ ಐತ್ರಿ, 45 ರೂಪಾಯಿ 55 ರೂಪಾಯಿ ಆಯ್ತು, 60 85 ಮಟ್ಟ ಆಯ್ತು ಸರ್. ಈಗ 600 ರೂಪಾಯಿ ಹಾಕಿ ಏನ್ರ ಒಂದು 300-400 ರೂಪಾಯಿ ದುಡಿಮೆ ಮಾಡ್ಕೊಂಡು ಹೋಗ್ತೀವಿ. ಈಗಂತೂ ಪೆಟ್ರೋಲ್ ನಲ್ಲಿ ಹೊಡ್ಯಾಕ್ ಕುಂತೀವಿ. ಒಂದು 100-150 ರೂಪಾಯಿ ಉಳಿಸ್ಬೇಕಂದ್ರೆ ಕಷ್ಟ ಆಗಿದೆ ಸರ್. ಗಾಡಿ ಮೇಂಟೇನು, ಆಮೇಲೆ ನಮ್ಮ ಮನೆ ಖರ್ಚು, ಅಲ್ಲಿ ಮಕ್ಕಳ ಖರ್ಚು ದುಡಿಬೇಕಂದ್ರೆ ಭಯಂಕರ ಕಷ್ಟ ಇದೆ. ಸ್ವಲ್ಪ ಏನಾರ ಮಾಡಿ ನೀವು ಮೀಡಿಯಾದವರಾಗಲಿ, ಆಮೇಲೆ ನಿಮ್ಮ ಇವು ರಾಜಕೀಯ ಆಗಲಿ, MLA ಆಗಲಿ, MP ಆಗಲಿ, ಎಲ್ಲ ಸ್ವಲ್ಪ ನಮ್ಮ ಆಟೋದವರಿಗೆ ಹೆಲ್ಪ್ ಮಾಡ್ಬೇಕಂತ ನಾವು ಕೇಳ್ಕೊಂತೀವಿ, ವಿನಂತಿ ಮಾಡ್ಕೊಂತೀವಿ ಸರ್. ಒಂದ್ ಕಡೆಗೆ ನೋಡಿ ಏನಾಗಿದೆ ಅಂತಂದ್ರೆ, ದಿನ ಬೆಳಿಗ್ಗೆ ಕಡಿಮೆ ರೇಟ್ ಇದ್ದಾಗ ಹಾಕ್ಸ್ಕೊಳ್ಳುವಂತ ಎಲ್ಪಿಜಿಯ ಸಾಂದ್ರತೆಯನ್ನ ಈಗ ಕಡಿಮೆ ಮಾಡ್ಕೊಂತ ಬರ್ತಾ ಇದ್ದಾರೆ. ದಿನಕ್ಕೆ ಇಷ್ಟೇ ದುಡಿಬೇಕು, ಯಾಕಂದ್ರೆ ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಮನೆ ಅಥವಾ ಕುಟುಂಬ ನಿರ್ವಹಣೆಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋ ಮಾತನ್ನ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಇದೀಗ ಎಲ್ಪಿಜಿ ಬಂದಿದೆ ಅನ್ನೋ ಒಂದು ಖುಷಿ ಆದ್ರೆ ಹಣ ದುಪ್ಪಟ್ಟಾಗಿರುವಂತದ್ದು ಒಂದ್ ಕಡೆಗೆ ಬೇಸರ ತಂದಿರುವಂತಹ ವ್ಯವಸ್ಥೆ ಅಂತ ಹೇಳ್ಬೋದು. ಸದ್ಯ ಆಟೋ ಡ್ರೈವರ್ಗಳು ಬಂಕಿಗೆ ಬರ್ತಾ ಇದ್ದಾರೆ, ಆದ್ರೆ ಅವರಿಗೆ ಯಾವುದೇ ರೀತಿಯ ಲಾಭ ಇಲ್ಲ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಸಿಗುವಂತ ಅಲ್ಪ ಸ್ವಲ್ಪ ಗ್ಯಾಸ್ ಬಂಕ್ಗಳಲ್ಲಿ ದುಪ್ಪಟ್ಟು ಹಣ ಅಂದ್ರೆ ಜಾಸ್ತಿ ಆಗ್ತದೆ. ನೋಡಿ, ಹಾವೇರಿಯಲ್ಲಿ 90 ರೂಪಾಯಿ ಇದ್ದು 120 ರೂಪಾಯಿ ಮಾಡಿದ. ಗ್ಯಾಸ್ ಸಂಕಷ್ಟದ ನಡುವೆ ಗ್ಯಾಸ್ ಬೆಲೆ ಏರಿಕೆ ಸಂಕಷ್ಟ ಆಟೋ ಚಾಲಕರಿಗೆ ಎದುರಾಗಿರುವುದು. ಹಾವೇರಿಯಲ್ಲಿ ಆಟೋ ಎಲ್ಪಿಜಿ ದರ ಕೆಜಿಗೆ 120 ರೂಪಾಯಿ ಏರಿಕೆ ಮಾಡಲಾಗಿದೆ. ಹಾನಗಲ್ನಲ್ಲಿ 6 ದಿನಗಳಿಂದ ಬಂದ್ ಆಗಿದ್ದಂತಹ ಬಂಕ್ ಇವತ್ತು ಓಪನ್ ಆಗಿದೆ. ಈ ಹಿಂದೆ ಕೆಜಿಗೆ 90 ರೂಪಾಯಿ ಇತ್ತು, ಇವತ್ತು 120 ರೂಪಾಯಿ. ಗ್ಯಾಸ್ ಸಂಕಷ್ಟದ ನಡುವೆ ಆಟೋ ಚಾಲಕರಿಗೆ ಗ್ಯಾಸ್ ಬೆಲೆ ಏರಿಕೆ ಸಂಕಷ್ಟ ಎದುರಾಗಿರೋದು.
ಕಾಳಗ ದಿನದಿಂದ ದಿನಕ್ಕೆ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಅದರಂತೆ 6 ದಿನಗಳಿಂದ ಹಾವೇರಿಯಲ್ಲಿ ಸಿಲಿಂಡರ್ ಸಿಗದೆ, ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಡ್ರೈವರ್ಗಳು ಸಾಕಷ್ಟು ಪರಿತಪಿಸ್ತಾ ಇದ್ರು ಅಂತ ಹೇಳ್ಬೋದು. 6 ದಿನಗಳಿಂದ ಕೆಲಸ ಕಾರ್ಯ ಇಲ್ಲದೆ ಮನೇಲಿ ಇದ್ವಿ, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಬಂದ್ರು. ಈಗ ಸಿಲಿಂಡರ್ ಬಂದಿದೆ, ಆದ್ರೆ ಅದರ ಬೆಲೆ ಮಾತ್ರ ದುಪ್ಪಟ್ಟಾಗಿರುವಂತದ್ದು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇವತ್ತು ಆಟೋ ಡ್ರೈವರ್ಗಳ ಮುಖದಲ್ಲಿ ಒಂಚೂರು ಮಂದಹಾಸ ಬಂದಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಬಂಕ್ಗಳಿಗೆ ಬಂದು ಎಲ್ಪಿಜಿಯನ್ನು ಹಾಕಿಕೊಳ್ಳಿಕ್ಕೆ ಆಟೋ ಡ್ರೈವರ್ಗಳು ಮುಂದಾಗ್ತಾ ಇದ್ದಾರೆ. ಆದರೆ ಬೆಲೆ ಮಾತ್ರ 52 ರೂಪಾಯಿ ಇದ್ದಂತಹದ್ದು ದಿನೇ 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 ಹೆಚ್ಚಾಗಿ ಇದೀಗ 120 ರೂಪಾಯಿಗೆ ಹೇರಿರುವಂತದ್ದು. ಹೀಗಾಗಿ ಸಂಪಾದನೆ ಮಾಡಕ್ಕಿಂತ ಹೆಚ್ಚಾಗಿ ನಾವು ಸಿಲಿಂಡರ್ಗೆ ಹಣ ಹಾಕುವಂತದ್ದಾಗಿದೆ ಅಂತ ಹೇಳಿ ಆಟೋ ಡ್ರೈವರ್ಗಳು ಹೇಳ್ತಾ ಇರುವಂತದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸದ್ಯಕ್ಕೆ 120 ರೂಪಾಯಿ ಈಗ ಇದರ ಬೆಲೆ ಆಗಿರುವಂತದ್ದು. ಬಂಕ್ಗಳಿಗೆ ಆಟೋ ಡ್ರೈವರ್ಗಳು ಬಂದು ಈಗ ಎಲ್ಪಿಜಿನ ತುಂಬಿಸಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ದಿನವೊಂದಕ್ಕೆ ಒಂದು 700 ರೂಪಾಯಿ ಹಾಕ್ಸಿದ್ರೆ 10 ಲೀಟರ್ ಬರುವಂತ ವ್ಯವಸ್ಥೆ ಇತ್ತು. ಇದೀಗ 5 ಲೀಟರ್ ಮಾತ್ರ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಇಲ್ಲಿ ಆಟೋ ಡ್ರೈವರ್ ಇದ್ದಾರೆ, ಅವರು ಮಾತಾಡುವಂತ ಪ್ರಯತ್ನ ಮಾಡ್ತೀನಿ. ನಾನು ಸರ್, ಈಗ ದಿನ ರೇಟ್ ಕಮ್ಮಿ ಇತ್ತು, 52 ರೂಪಾಯಿ ಇತ್ತು, ಈಗ ಸಡನ್ ಆಗಿ 125 ಹೇಳ್ತಿರ ಬಗ್ಗೆ 120 ರೂಪಾಯಿಗೆ ಸರ್ ನಮ್ಗೆ ಏನು ಗಿಡಲ್ಲ. ಶೋರೂಮ್ ಇಂದ 20 ಕಿಲೋಮೀಟರ್ ಕೊಟ್ಟಿದ್ದಾರೆ, 15-16 ಕಿಲೋಮೀಟರ್ ಬರ್ತದೆ ಸರ್ ಗಾಡಿ. ಅದು ರೋಡ್ ಮೇಲೆ ಎಂಟಿ ಅಡ್ಡಾಡಿದ್ರೆ ಇಲ್ಲಿ ಕೊಡೋದು 40 ರೂಪಾಯಿ 50 ರೂಪಾಯಿ ಬಾಡಿಗೆ ಅಂತಾರ. ಈಗ ಸುಮಾರು ನಾವು ಈಗ 60-70 ಕೊಡ ಅಂತ ಹೇಳಿದ್ರೆ ಕೊಡೋದಿಲ್ಲ. ಇವ್ರು ನೋಡಿ ದಿನಕ್ಕೆ ರೊಕ್ಕವನ್ನು ಹೆಚ್ಚಿಗೆ ಮಾಡ್ಕೊಂತ ಹೊಂಟಿದ್ದಾರೆ. ಇದಕ್ಕೂ ದಯವಿಟ್ಟು ಸರ್ಕಾರ ಏನಾರ ಕ್ರಮಗೊಳ್ಳಬೇಕು ಅಂತ ನಾವು ಕೇಳ್ಕೊಂತೀವಿ ಸರ್. ಊರು ಸಣ್ಣದು ಹಾವೇರಿ ನಗರ, 2000 ಆಟೋಗಳಿದ್ದಾವೆ. ಯಾವ ತರ ಬಾಡಿಗೆ ಮಾಡ್ಕೊಂಡಿದ್ದಾರೆ ಅಂತ ಸರ್? ಅದೇ ರೀ 40 ರೂಪಾಯಿ 50 ರೂಪಾಯಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬಾಡಿಗೆ ನೋಡಿದ್ರೆ ಇಲ್ಲಿ ಗ್ಯಾಸ್ ಮಾತ್ರ ಹಾಗೆ ದಿನಕ್ಕೆ ಹೆಚ್ಚಿಗೆ ಹಾಕಂತ ಹೊಂಟಿದೆ. ಈಗ ನಮ್ಗಂತೂ ದುಡಿಯಲಿಕ್ಕೆ ಭಯಂಕರ ಕಷ್ಟ ಆಗ್ತಾ ಇದೆ. ಈಗ ನಾವು ಸುಮಾರು ಇಲ್ಲಿ ಬಡವರು ಜನ ಬಹಳ ದೇವ್ ಸರ್. ಇಲ್ಲಿ ಇದ್ದರಂತೂ ಯಾರಿಲ್ಲ, ಇಲ್ಲಿ ಬಡ ಜನ ಬಹಳ, ಅದರಲ್ಲಿ ದುಡ್ಡು ತಿನ್ಬೇಕು. ಹಿಂಗಾಗಿ ಇದ್ರ ಸಲುವಾಗಿ ಸ್ವಲ್ಪ ಸರ್ಕಾರ ಏನ್ರೆ ಕ್ರಮಗೊಳ್ಳಬೇಕಂತ ನಾವು ವಿನಂತಿ ಮಾಡ್ಕೊಂತೀವಿ. ಕಾಮನ್ ಕಮ್ಯುನಿಟಿ ರೇಟ್ ಇದ್ದಾಗ ಎಷ್ಟು ಹಾಕ್ತಾ ಇದ್ರಿ? ಈಗ ಹೆಚ್ಚಾಗಿದೆ, ಈಗ ಎಷ್ಟು ಹಾಕ್ತಾ ಇದ್ರಿ ಸಿಲಿಂಡರ್ನ? 45 ರೂಪಾಯಿ ಐತ್ರಿ, 45 ರೂಪಾಯಿ 55 ರೂಪಾಯಿ ಆಯ್ತು, 60, 85 ಮಟ್ಟ ಆಯ್ತು ಸರ್. ಈಗ 600 ರೂಪಾಯಿ ಹಾಕಿ ಏನ್ರ ಒಂದು 300-400 ರೂಪಾಯಿ ದುಡಿಮೆ ಮಾಡ್ಕೊಂಡು ಹೋಗ್ತೀವಿ. ಈಗಂತೂ ಪೆಟ್ರೋಲ್ ನಲ್ಲಿ ಹೊಡ್ಯಾಕ್ ಕುಂತೀವಿ. ಒಂದು 100-150 ರೂಪಾಯಿ ಉಳಿಸ್ಬೇಕಂದ್ರೆ ಕಷ್ಟ ಆಗಿದೆ ಸರ್. ಗಾಡಿ ಮೇಂಟೇನು, ಆಮೇಲೆ ನಮ್ಮ ಮನೆ ಖರ್ಚು, ಅಲ್ಲಿ ಮಕ್ಕಳ ಖರ್ಚು ದುಡಿಬೇಕಂದ್ರೆ ಭಯಂಕರ ಕಷ್ಟ ಇದೆ. ಸ್ವಲ್ಪ ಏನ್ರ ಮಾಡಿ ನೀವು ಮೀಡಿಯಾದವರಾಗಲಿ, ಆಮೇಲೆ ನಿಮ್ಮ ಇವು ರಾಜಕೀಯ ಆಗಲಿ, MLA ಆಗಲಿ, MP ಆಗಲಿ, ಎಲ್ಲ ಸ್ವಲ್ಪ ನಮ್ಮ ಆಟೋದವರಿಗೆ ಹೆಲ್ಪ್ ಮಾಡ್ಬೇಕಂತ ನಾವು ಕೇಳ್ಕೊಂತೀವಿ, ವಿನಂತಿ ಮಾಡ್ಕೊಂತೀವಿ ಸರ್. ಒಂದ್ ಕಡೆಗೆ ನೋಡಿ ಏನಾಗಿದೆ ಅಂತಂದ್ರೆ ದಿನ ಬೆಳಿಗ್ಗೆ ಕಡಿಮೆ ರೇಟ್ ಇದ್ದಾಗ ಹಾಕ್ಸ್ಕೊಳ್ಳುವಂತ ಎಲ್ಪಿಜಿಯ ಸಾಂದ್ರತೆಯನ್ನು ಈಗ ಕಡಿಮೆ ಮಾಡ್ಕೊಂತ ಬರ್ತಾ ಇದ್ದಾರೆ. ದಿನಕ್ಕೆ ಇಷ್ಟೇ ದುಡಿಬೇಕು, ಯಾಕಂದ್ರೆ ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಮನೆ ಅಥವಾ ಕುಟುಂಬ ನಿರ್ವಹಣೆಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಇದೀಗ ಎಲ್ಪಿಜಿ ಬಂದಿದೆ ಅನ್ನೋ ಒಂದು ಖುಷಿ ಆದ್ರೆ ಹಣ ದುಪ್ಪಟ್ಟಾಗಿರುವಂತದ್ದು ಒಂದ್ ಕಡೆಗೆ ಬೇಸರ ತಂದಿರುವಂತಹ ವ್ಯವಸ್ಥೆ ಅಂತ ಹೇಳ್ಬೋದು. ಸದ್ಯ ಆಟೋ ಡ್ರೈವರ್ಗಳು ಬಂಕಿಗೆ ಬರ್ತಾ ಇದ್ದಾರೆ, ಆದ್ರೆ ಅವರಿಗೆ ಯಾವುದೇ ರೀತಿಯ ಲಾಭ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಸಿಗುವಂತ ಅಲ್ಪ ಸ್ವಲ್ಪ ಗ್ಯಾಸ್ ಬಂಕ್ಗಳಲ್ಲಿ ದುಪ್ಪಟ್ಟು ಹಣ ಅಂದ್ರೆ ಜಾಸ್ತಿ ಆಗ್ತದೆ. ನೋಡಿ, ಹಾವೇರಿಯಲ್ಲಿ 90 ರೂಪಾಯಿ ಇದ್ದಿದ್ದು 120 ರೂಪಾಯಿ ಮಾಡಿದ. ಗ್ಯಾಸ್ ಸಂಕಷ್ಟದ ನಡುವೆ ಗ್ಯಾಸ್ ಬೆಲೆ ಏರಿಕೆ ಸಂಕಷ್ಟ ಆಟೋ ಚಾಲಕರಿಗೆ ಎದುರಾಗಿರುವುದು. ಹಾವೇರಿಯಲ್ಲಿ ಆಟೋ LPG ದರ ಕೆಜಿಗೆ 120 ರೂಪಾಯಿ ಏರಿಕೆ ಮಾಡಲಾಗಿದೆ. ಹಾನಗಲ್ನಲ್ಲಿ 6 ದಿನಗಳಿಂದ ಬಂದ್ ಆಗಿದ್ದಂತ ಬಂಕ್ ಇವತ್ತು ಓಪನ್ ಆಗಿದೆ. ಈ ಹಿಂದೆ ಕೆಜಿಗೆ 90 ರೂಪಾಯಿ ಇತ್ತು, ಇವತ್ತು 120 ರೂಪಾಯಿ. ಗ್ಯಾಸ್ ಸಂಕಷ್ಟದ ನಡುವೆ ಆಟೋ ಚಾಲಕರಿಗೆ ಗ್ಯಾಸ್ ಬೆಲೆ ಏರಿಕೆ ಸಂಕಷ್ಟ ಎದುರಾಗಿರೋದು. ಕಾಳಗ ದಿನದಿಂದ ದಿನಕ್ಕೆ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಅದರಂತೆ 6 ದಿನಗಳಿಂದ ಹಾವೇರಿಯಲ್ಲಿ ಸಿಲಿಂಡರ್ ಸಿಗದೆ, ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಡ್ರೈವರ್ಗಳು ಸಾಕಷ್ಟು ಪರಿತಪಿಸ್ತಾ ಇದ್ರು ಅಂತ ಹೇಳ್ಬೋದು. 6 ದಿನಗಳಿಂದ ಕೆಲಸ ಕಾರ್ಯ ಇಲ್ಲದೆ ಮನೇಲಿ ಇದ್ವಿ, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಬಂದ್ರು. ಈಗ ಸಿಲಿಂಡರ್ ಬಂದಿದೆ, ಆದ್ರೆ ಅದರ ಬೆಲೆ ಮಾತ್ರ ದುಪ್ಪಟ್ಟಾಗಿರುವಂತದ್ದು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇವತ್ತು ಆಟೋ ಡ್ರೈವರ್ಗಳ ಮುಖದಲ್ಲಿ ಒಂಚೂರು ಮಂದಹಾಸ ಬಂದಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಬಂಕ್ಗಳಿಗೆ ಬಂದು ಎಲ್ಪಿಜಿಯನ್ನು ಹಾಕಿಕೊಳ್ಳಿಕ್ಕೆ ಆಟೋ ಡ್ರೈವರ್ಗಳು ಮುಂದಾಗ್ತಾ ಇದ್ದಾರೆ. ಆದರೆ ಬೆಲೆ ಮಾತ್ರ 52 ರೂಪಾಯಿ ಇದ್ದಂತಹದ್ದು ದಿನೇ ದಿನೇ ಹೆಚ್ಚಾಗಿ ಇದೀಗ 120 ರೂಪಾಯಿಗೆ ಹೇರಿರುವಂತದ್ದು. ಹೀಗಾಗಿ ಸಂಪಾದನೆ ಮಾಡಕ್ಕಿಂತ ಹೆಚ್ಚಾಗಿ ನಾವು ಸಿಲಿಂಡರ್ಗೆ ಹಣ ಹಾಕುವಂತದ್ದಾಗಿದೆ ಅಂತ ಹೇಳಿ ಆಟೋ ಡ್ರೈವರ್ಗಳು ಹೇಳ್ತಾ ಇರುವಂತದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸದ್ಯಕ್ಕೆ 120 ರೂಪಾಯಿ ಈಗ ಇದರ ಬೆಲೆ ಆಗಿರುವಂತದ್ದು. ಬಂಕ್ಗಳಿಗೆ ಆಟೋ ಡ್ರೈವರ್ಗಳು ಬಂದು ಈಗ ಎಲ್ಪಿಜಿನ ತುಂಬಿಸಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ದಿನವೊಂದಕ್ಕೆ ಒಂದು 700 ರೂಪಾಯಿ ಹಾಕ್ಸಿದ್ರೆ 10 ಲೀಟರ್ ಬರುವಂತ ವ್ಯವಸ್ಥೆ ಇತ್ತು. ಇದೀಗ 5 ಲೀಟರ್ ಮಾತ್ರ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಇಲ್ಲಿ ಆಟೋ ಡ್ರೈವರ್ ಇದ್ದಾರೆ, ಅವರು ಮಾತಾಡುವಂತ ಪ್ರಯತ್ನ ಮಾಡ್ತೀನಿ. ನಾನು ಸರ್, ಈಗ ದಿನ ರೇಟ್ ಕಮ್ಮಿ ಇತ್ತು, 52 ರೂಪಾಯಿ ಇತ್ತು, ಈಗ ಸಡನ್ ಆಗಿ 125 ಹೇಳ್ತಿರ ಬಗ್ಗೆ 120 ರೂಪಾಯಿಗೆ ಸರ್ ನಮ್ಗೆ ಏನು ಗಿಡಲ್ಲ. ಶೋರೂಮ್ ಇಂದ 20 ಕಿಲೋಮೀಟರ್ ಕೊಟ್ಟಿದ್ದಾರೆ, 15-16 ಕಿಲೋಮೀಟರ್ ಬರ್ತದೆ ಸರ್ ಗಾಡಿ. ಅದು ರೋಡ್ ಮೇಲೆ ಎಂಟಿ ಅಡ್ಡಾಡಿದ್ರೆ ಇಲ್ಲಿ ಕೊಡೋದು 40 ರೂಪಾಯಿ 50 ರೂಪಾಯಿ ಬಾಡಿಗೆ ಅಂತಾರ. ಈಗ ಸುಮಾರು ನಾವು ಈಗ 60-70 ಕೊಡ ಅಂತ ಹೇಳಿದ್ರೆ ಕೊಡೋದಿಲ್ಲ. ಇವ್ರು ನೋಡಿ ದಿನಕ್ಕೆ ರೊಕ್ಕ
ರೊಕ್ಕನು ಹೆಚ್ಚಿಗೆ ಮಾಡ್ಕೊಂತ ಹೊಂಟಿದ್ದಾರೆ. ಇದಕ್ಕೂ ದಯವಿಟ್ಟು ಸರ್ಕಾರ ಏನ್ರ ಕ್ರಮಗೊಳ್ಳಬೇಕು ಅಂತ ನಾವು ಕೇಳ್ಕೊಂತೀವಿ ಸರ್. ಅಲ್ಲಿ ಊರು ಸಣ್ಣದು ಹಾವೇರಿ ನಗರ, 2,000 ಆಟೋಗಳಿದಾವೆ. ಯಾವ ತರ ಬಾಡಿಗೆ ಮಾಡ್ತಿದ್ದೀರಿ ಅಂತ ಸರ್? ಅದೇ ರೀ 40 ರೂಪಾಯಿ 50 ರೂಪಾಯಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬಾಡಿಗೆ ನೋಡಿದ್ರೆ ಇಲ್ಲಿ ಗ್ಯಾಸ್ ಮಾತ್ರ ಹಾಗೆ ದಿನಕ್ಕೆ ಹೆಚ್ಚಿಗೆ ಹಾಕಂತ ಹೊಂಟಿದೆ. ಈಗ ನಮ್ಗಂತೂ ದುಡಿಯಲಿಕ್ಕೆ ಭಯಂಕರ ಕಷ್ಟ ಆಗ್ತಾ ಇದೆ. ಈಗ ನಾವು ಸುಮಾರು ಇಲ್ಲಿ ಬಡವರು ಜನ ಬಹಳ ದಿವಸ ಸರ್. ಇಲ್ಲಿ ಇದ್ದರಂತೂ ಯಾರಿಲ್ಲ, ಇಲ್ಲಿ ಬಡ ಜನ ಬಹಳ, ಅದರಲ್ಲಿ ದುಡ್ಡು ತಿನ್ಬೇಕು. ಹಿಂಗಾಗಿ ಇದ್ರ ಸಲುವಾಗಿ ಸ್ವಲ್ಪ ಸರ್ಕಾರ ಏನ್ರೆ ಕ್ರಮಗೊಳ್ಳಬೇಕಂತ ನಾವು ವಿನಂತಿ ಮಾಡ್ಕೊಂತೀವಿ. ಕಾಮನ್ ಕಮಿಟಿ ರೇಟ್ ಇದ್ದಾಗ ಎಷ್ಟು ಹಾಕ್ತಾ ಇದ್ರಿ? ಈಗ ಹೆಚ್ಚಾಗಿದೆ, ಈಗ ಎಷ್ಟು ಹಾಕ್ತಾ ಇದ್ರಿ ಸೆಂಟರ್ನ? 45 ರೂಪಾಯಿ ಐತ್ರಿ, 45 ರೂಪಾಯಿ 55 ರೂಪಾಯಿ ಆಯ್ತು, 60 85 ಮಟ್ಟ ಆಯ್ತು ಸರ್. ಈಗ 600 ರೂಪಾಯಿ ಹಾಕಿ ಏನರ ಒಂದು 300-400 ರೂಪಾಯಿ ದುಡಿಮೆ ಮಾಡ್ಕೊಂಡು ಹೋಗ್ತೀವಿ. ಈಗಂತೂ ಪೆಟ್ರೋಲ್ ನಲ್ಲಿ ಹೊಡ್ಯಾಕ್ ಹೋಗ್ತೀವಿ. ಒಂದು 100-150 ರೂಪಾಯಿ ಉಳಿಸ್ಬೇಕಂದ್ರೆ ಕಷ್ಟ ಆಗಿದೆ ಸರ್. ಗಾಡಿ ಮೇಂಟೈನು, ಆಮೇಲೆ ನಮ್ಮ ಮನೆ ಖರ್ಚು, ಅಲ್ಲಿ ಮಕ್ಕಳ ಖರ್ಚು ದುಡಿಬೇಕಂದ್ರೆ ಭಯಂಕರ ಕಷ್ಟ ಇದೆ. ಸ್ವಲ್ಪ ಏನರ ಮಾಡಿ ನೀವು ಮೀಡಿಯಾದವರಾಗಲಿ, ಆಮೇಲೆ ನಿಮ್ಮ ಇವು ರಾಜಕೀಯರಾಗಲಿ, MLA ಆಗಲಿ, MP ಆಗಲಿ, ಎಲ್ಲ ಸ್ವಲ್ಪ ನಮ್ಮ ಆಟೋದವರಿಗೆ ಹೆಲ್ಪ್ ಮಾಡ್ಬೇಕಂತ ನಾವು ಕೇಳ್ಕೊಂತೀವಿ, ವಿನಂತಿ ಮಾಡ್ಕೊಂತೀವಿ ಸರ್. ಅಂದ್ರೆ ಒಂದ್ ಕಡೆಗೆ ನೋಡಿ ಏನಾಗಿದೆ ಅಂತಂದ್ರೆ ದಿನ ಬೆಳಿಗ್ಗೆ ಕಡಿಮೆ ರೇಟ್ ಇದ್ದಾಗ ಹಾಕ್ಸ್ಕೊಳ್ಳುವಂತ LPGಯ ಸಾಂದ್ರತೆಯನ್ನ ಈಗ ಕಡಿಮೆ ಮಾಡ್ಕೊಂತ ಬರ್ತಾ ಇದ್ದಾರೆ. ದಿನಕ್ಕೆ ಇಷ್ಟೇ ದುಡಿಬೇಕು, ಯಾಕಂದ್ರೆ ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಮನೆ ಅಥವಾ ಕುಟುಂಬ ನಿರ್ವಹಣೆಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಜೊತೆಗೆ ಇದೀಗ LPG ಬಂದಿದೆ ಅನ್ನೋ ಒಂದು ಖುಷಿ ಆದ್ರೆ ಹಣ ದುಪ್ಪಟ್ಟಾಗಿರುವಂತದ್ದು ಒಂದ್ ಕಡೆಗೆ ಬೇಸರ ತಂದಿರುವಂತಹ ವ್ಯವಸ್ಥೆ ಅಂತ ಹೇಳ್ಬೋದು. ಸದ್ಯ ಆಟೋ ಡ್ರೈವರ್ಗಳು ಬಂಕಿಗೆ ಬರ್ತಾ ಇದ್ದಾರೆ, ಆದ್ರೆ ಅವರಿಗೆ ಯಾವುದೇ ರೀತಿಯ ಲಾಭ ಇಲ್ಲ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.